ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಾಡ್ತಾಯಿದ್ದೀನಿ ಕಾಲಾ ಜಾಮೂನು. ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಜ್ಯೂಸಿಯಾಗಿ. ಕೇವಲ 5 ನಿಮಿಷದಲ್ಲಿ ನಾವು ನೆನೆಸ್ಬಿಟ್ಟು ತೆಗಿಬಹುದು. ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಮದುವೆ ಫಂಕ್ಷನ್ಗಳಲ್ಲಿ ಅಥವಾ ಬೇಕರಿಯಿಂದ ತರ್ತೀವಲ್ಲ, ಸೇಮ್ ಅದೇ ಥರ ಬರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 175 ಗ್ರಾಮ್ ನಾನು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. 400 ಗ್ರಾಮ್ ಸಕ್ಕರೆ, ಒಣ ಕೊಬ್ಬರಿ ತುರಿದಿರುವಂಥದ್ದು, 1/4 ಕಪ್ದಷ್ಟು ಹಾಲು, 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮು, 4 ರಿಂದ 5 ಏಲಕ್ಕಿ, ಸ್ವಲ್ಪ ಬಾದಾಮಿ, 100 ಗ್ರಾಮ್ದಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಳ್ಳಿ, ಅದರೊಳಗೆ 400 ಗ್ರಾಮ್ ಶುಗರು ಮತ್ತು 600 ml ನೀರು ಹಾಕಿಬಿಟ್ಟು ಕುದಿಯಲಿಕ್ಕೆ ಬಿಡಿ. ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಪೌಡರ್ ಮಾಡಿ ಅದರೊಳಗೆ ಹಾಕಿಬಿಡಿ. 5 ನಿಮಿಷ ಕುದೀಲಿ ಪಾಕನ. ಇನ್ನೊಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಬಾದಾಮಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಇಡಿ ಬೇಕಂದರೆ, ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು. ನಾನು 1ರಲ್ಲಿ 2 ಭಾಗದ ಮಾಡಿ ಕಟ್ ಮಾಡಿದ್ದೀನಿ. ಇವಾಗ ನಾನು ಜಾಮೂನ್ ಪ್ಯಾಕೆಟ್ನ ಜರಡಿ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ. ಏನಾದರೂ ಗಂಟು ಅದು ಲಮ್ಸ್ ಇರುತ್ತಲ್ಲ, ಅದು ಹೋಗಲಿ ಅಂತ. ಅದರೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಫ್ರೆಶ್ ಕ್ರೀಮ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಒಂದು ಚುಟಕಿಯಷ್ಟು ಉಪ್ಪು ಕೂಡ ಹಾಕ್ಕೋಬೋದು, ಸ್ವೀಟು ಚೆನ್ನಾಗಿ ಬರುತ್ತೆ. 1/4 ಕಪ್ದಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಸ್ವಲ್ಪನೇ ಹಾಲು ಹಾಕಿಬಿಟ್ಟು ನಾನು ನಾದ್ಕೊಳ್ತಾ ಇದ್ದೀನಿ. 1 ಪ್ಯಾಕಿಗೆ 1/4 ಕಪ್ದಷ್ಟು ಹಾಲು ಪರ್ಫೆಕ್ಟ್ ಆಗುತ್ತೆ ಮೆಜರ್ಮೆಂಟು. ತುಂಬ ಡ್ರೈ ಇತ್ತು ಅಂದರೆ, ವೆದರು ಡ್ರೈ ಸೀಸನ್ ಇತ್ತು ಅಂದರೆ 1-2 ಟೇಬಲ್ ಸ್ಪೂನಷ್ಟು ಮತ್ತೆ ಎಕ್ಸ್ಟ್ರಾ ಬೇಕಾಗತ್ತೆ ಹಾಲು. ಇದು ನಾದ್ಬಿಟ್ಟು 1-2 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ಆಮೇಲೆ ಪನ್ನೀರನ್ನ ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ. ಇಲ್ಲಿ ನೋಡಿ, ಪನ್ನೀರು ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಕಡೆ ಪಾಕನೂ ರೆಡಿಯಾಗಿದೆ. ನಾನು ಆ ಕಡೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಪನ್ನೀರ್ ತೊಗೊಂಡು ಅದರೊಳಗೆ ಬಾದಾಮಿನ ಹಾಕ್ಕೊಳ್ಳಿ. ನಿಧಾನವಾಗಿ ಮಾಡ್ಕೊಳ್ಳಿ. ಈ ರೀತಿ ಪನ್ನೀರ್ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಜಾಮೂನ್ ಹಿಟ್ಟು ರೆಡಿಯಾಗಿತ್ತಲ್ವ, ಅದನ್ನು ತೊಗೊಂಡ್ಬಿಟ್ಟು ಅದರೊಳಗೆ ಪನ್ನೀರ್ ಮತ್ತು ಬಾದಾಮಿ ಹಾಕಿರುವಂಥದ್ದು ಸ್ಟಫ್ ಮಾಡಿಬಿಟ್ಟು ನಿಧಾನವಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಳಿ. ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ನೀವು ಸೈಜು ಯಾವ್ದು ಬೇಕಾದರೂ ಇಟ್ಕೋಬಹುದು. ಶೇಪು ಕೂಡ ಯಾವುದು ಇಷ್ಟ ಆಗುತ್ತೆ ಅದು ಇಡ್ಬೋದು. ನಿಧಾನವಾಗಿ ಹಿಂಗೆ ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅದು. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ. ನಿಧಾನವಾಗಿ ಮಾಡ್ಕೊಳ್ಳಿ. ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಸ್ವಲ್ಪ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಇದರಿಗಿಂತ ಡಾರ್ಕ್ ಕಲರ್ ಬೇಕು ಅಂದರೆ ಮಾಡ್ಕೋಬಹುದು. ನಾನು ತೆಗೆದುಬಿಟ್ಟು ಒಂದು 10 to 20 ಸೆಕೆಂಡ್ ಹಾಗೆ ಬಿಡ್ತಾ ಇದ್ದೀನಿ ಪ್ಲೇಟಲ್ಲಿ. ಅದು ಬೇರೆ ಜಾಮೂನ್ ಹಾಕೋ ತನಕ ಅದು ಸ್ವಲ್ಪ ತಣ್ಣಗಾಗುತ್ತೆ. ಜಾಮೂನ್ ಹಾಕಿದ ತಕ್ಷಣ ಸ್ವಲ್ಪ ಕಲಿಸ್ಬೇಕು, ಇಲ್ಲಾಂದರೆ ಒಂದೇ ಕಡೆಗೆ ಸೀದೋಗೋದು ಚಾನ್ಸಸ್ ಇರುತ್ತೆ.
ಈ ಕಡೆ ಪಾಕ ಮಾಡಿದ್ವಲ್ಲ ಆ ಪಾಕದಲ್ಲಿ ನಾನು ಇದು ಹಾಕ್ತಾ ಇದ್ದೀನಿ. ತುಂಬ ಹೊತ್ತು ನಾವು ಪಾಕದಲ್ಲೇನೆ ಹಾಕೋದು ಬೇಡ, ಪಾಕ ಬಿಸಿನೇ ಇದೆ. ಒಂದು 2 ರಿಂದ 3 ನಿಮಿಷ ಅಷ್ಟೇ ನಾವು ಪಾಕದಲ್ಲಿ ಬಿಡಬೇಕಾಗತ್ತೆ. ಇದು ಫ್ರೈ ಮಾಡಿರೋವಂಥ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 2 ನಿಮಿಷ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ನೋಡಿ. ನಾವು ಗ್ಯಾಸ್ ಆಫ್ ಆಗಿದ ಮೇಲೇ ಹಾಕಿದ್ವಿ. ನಾನು ಬೇರೆ ಜಾಮೂನ್ ಕೂಡ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮನೆಯಲ್ಲಿರುವ ಕೊಬ್ಬರಿನ, ಒಣ ಕೊಬ್ಬರಿನ ತುರಿದ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಮತ್ತು ಸಕ್ಕರೆ ಸ್ವಲ್ಪ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಅದು ಕೂಡ ಕಾಣಲಿಕ್ಕೂ ಚೆನ್ನಾಗಾಗತ್ತೆ. ಮತ್ತು ಪಾಕ ಹೀರ್ಕೊಂಡಿಲ್ಲ ಸಪ್ಪ ಇತ್ತು ಅಂದರೆ ಅದು ಕೂಡ ಚೆನ್ನಾಗಿ ಬರುತ್ತೆ ಸ್ವೀಟ್ನೆಸ್ಸು. ಡ್ರೈ ಫ್ರೂಟು ಇಷ್ಟವಾಗಿರುವಂಥದ್ದು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.